ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. ಹೌದು, ಚೆನ್ನಾಗಿ ನಡೀತಾ ಇದೆ. ನಾಳೆ ನಾಡಿದ್ದು 100 ವರ್ಷದ ಇತಿಹಾಸವನ್ನು ಮರುಕಳಿಸ್ಲಿಕ್ಕೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಓಕೆ, ಹಬ್ಬದ ವಾತಾವರಣ ಹೌದು. ಇಡೀ ಬೆಳಗಾವಿಯನ್ನು ಎಲ್ಲ ನಮ್ಮ ಬೆಳಗಾವಿಯ ಜನ, ಬೆಳಗಾವಿ ಜಿಲ್ಲೆಯ ಜನ ಎಲ್ಲರೂ ಗಾಡಿಯನ್ನು ಮಾಡಿಕೊಂಡು ಬಂದು ರಾತ್ರಿಯೆಲ್ಲ ತಿರುಗಾಡಿ ಒಂದು ಮೈಸೂರು ದಸರಾ ಯಾವ ರೀತಿ ಶೃಂಗಾರ ಆಗಿರುತ್ತೋ ಆ ರೀತಿ ಬೆಳಗಾವಿಯನ್ನು ಶೃಂಗಾರ ಮಾಡಿದ್ದೀವಿ. 100 ವರ್ಷ ಆಯಿತು ಗಾಂಧೀಜಿಯವರು ಇಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಸ್ವತಂತ್ರದ ಕಹಳೆಯನ್ನು ಈ ಭಾಗದಲ್ಲಿ ಊದಿ ಸ್ವತಂತ್ರದ ಕಿಚ್ಚನ್ನು ಹಚ್ಚಿ ಹೋಗಿದ್ರು. ಸೊ ಆ ಒಂದು ಸಭೆ ನೆನಪಿಗೆ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಮೇಡಮ್, ಈಗ ಬೆಂಗಳೂರಲ್ಲಿ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದು ಕಲ್ಲು ತೂರಾಟ ಆಗಿದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾಳೆ ನಾಡಿನ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಬ್ಯುಸಿ ಆಗಿದ್ದೀನಿ. ವಾತಾವರಣ ಕಂಡು ಬರ್ತಾ ಇದೆ. ಹೌದು, ಚೆನ್ನಾಗಿ ನಡೀತಾ ಇದೆ. ನಾಳೆ ನಾಡಿದ್ದು 100 ವರ್ಷದ ಇತಿಹಾಸವನ್ನು ಮರುಕಳಿಸ್ಲಿಕ್ಕೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಓಕೆ, ಹಬ್ಬದ ವಾತಾವರಣ ಹೌದು. ಇಡೀ ಬೆಳಗಾವಿಯನ್ನು ಎಲ್ಲ ನಮ್ಮ ಬೆಳಗಾವಿಯ ಜನ, ಬೆಳಗಾವಿ ಜಿಲ್ಲೆಯ ಜನ ಎಲ್ಲರೂ ಗಾಡಿಯನ್ನು ಮಾಡಿಕೊಂಡು ಬಂದು ರಾತ್ರಿಯೆಲ್ಲ ತಿರುಗಾಡಿ ಒಂದು ಮೈಸೂರು ದಸರಾ ಯಾವ ರೀತಿ ಶೃಂಗಾರ ಆಗಿರುತ್ತೋ ಆ ರೀತಿ ಬೆಳಗಾವಿಯನ್ನು ಶೃಂಗಾರ ಮಾಡಿದ್ದೀವಿ. 100 ವರ್ಷ ಆಯಿತು ಗಾಂಧೀಜಿಯವರು ಇಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಸ್ವತಂತ್ರದ ಕಹಳೆಯನ್ನು ಈ ಭಾಗದಲ್ಲಿ ಊದಿ ಸ್ವತಂತ್ರದ ಕಿಚ್ಚನ್ನು ಹಚ್ಚಿ ಹೋಗಿದ್ರು. ಸೊ ಆ ಒಂದು ಸಭೆ ನೆನಪಿಗೆ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಮೇಡಮ್, ಈಗ ಬೆಂಗಳೂರಲ್ಲಿ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದು ಕಲ್ಲು ತೂರಾಟ ಆಗಿದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾಳೆ ನಾಡಿನ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಬ್ಯುಸಿ ಆಗಿದ್ದೀನಿ. ವಾತಾವರಣ ಕಂಡು ಬರ್ತಾ ಇದೆ. ಹೌದು, ಚೆನ್ನಾಗಿ ನಡೀತಾ ಇದೆ. ನಾಳೆ ನಾಡಿದ್ದು 100 ವರ್ಷದ ಇತಿಹಾಸವನ್ನು ಮರುಕಳಿಸ್ಲಿಕ್ಕೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಓಕೆ, ಹಬ್ಬದ ವಾತಾವರಣ ಹೌದು. ಇಡೀ ಬೆಳಗಾವಿಯನ್ನು ಎಲ್ಲ ನಮ್ಮ ಬೆಳಗಾವಿಯ ಜನ, ಬೆಳಗಾವಿ ಜಿಲ್ಲೆಯ ಜನ ಎಲ್ಲರೂ ಗಾಡಿಯನ್ನು ಮಾಡಿಕೊಂಡು ಬಂದು ರಾತ್ರಿಯೆಲ್ಲ ತಿರುಗಾಡಿ ಒಂದು ಮೈಸೂರು ದಸರಾ ಯಾವ ರೀತಿ ಶೃಂಗಾರ ಆಗಿರುತ್ತೋ ಆ ರೀತಿ ಬೆಳಗಾವಿಯನ್ನು ಶೃಂಗಾರ ಮಾಡಿದ್ದೀವಿ. 100 ವರ್ಷ ಆಯಿತು ಗಾಂಧೀಜಿಯವರು ಇಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಸ್ವತಂತ್ರದ ಕಹಳೆಯನ್ನು ಈ ಭಾಗದಲ್ಲಿ ಊದಿ ಸ್ವತಂತ್ರದ ಕಿಚ್ಚನ್ನು ಹಚ್ಚಿ ಹೋಗಿದ್ರು. ಸೊ ಆ ಒಂದು ಸಭೆ ನೆನಪಿಗೆ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಮೇಡಮ್, ಈಗ ಬೆಂಗಳೂರಲ್ಲಿ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದು ಕಲ್ಲು ತೂರಾಟ ಆಗಿದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾಳೆ ನಾಡಿನ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಬ್ಯುಸಿ ಆಗಿದ್ದೀನಿ. ವಾತಾವರಣ ಕಂಡು ಬರ್ತಾ ಇದೆ. ಹೌದು, ಚೆನ್ನಾಗಿ ನಡೀತಾ ಇದೆ. ನಾಳೆ ನಾಡಿದ್ದು 100 ವರ್ಷದ ಇತಿಹಾಸವನ್ನು ಮರುಕಳಿಸ್ಲಿಕ್ಕೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ. ಓಕೆ, ಹಬ್ಬದ ವಾತಾವರಣ ಹೌದು. ಇಡೀ ಬೆಳಗಾವಿಯನ್ನು ಎಲ್ಲ ನಮ್ಮ ಬೆಳಗಾವಿಯ ಜನ, ಬೆಳಗಾವಿ ಜಿಲ್ಲೆಯ ಜನ ಎಲ್ಲರೂ ಗಾಡಿಯನ್ನು ಮಾಡಿಕೊಂಡು ಬಂದು ರಾತ್ರಿಯೆಲ್ಲ ತಿರುಗಾಡಿ ಒಂದು ಮೈಸೂರು ದಸರಾ ಯಾವ ರೀತಿ ಶೃಂಗಾರ ಆಗಿರುತ್ತೋ ಆ ರೀತಿ ಬೆಳಗಾವಿಯನ್ನು ಶೃಂಗಾರ ಮಾಡಿದ್ದೀವಿ. 100 ವರ್ಷ ಆಯಿತು ಗಾಂಧೀಜಿಯವರು ಇಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಸ್ವತಂತ್ರದ ಕಹಳೆಯನ್ನು ಈ ಭಾಗದಲ್ಲಿ ಊದಿ ಸ್ವತಂತ್ರದ ಕಿಚ್ಚನ್ನು ಹಚ್ಚಿ ಹೋಗಿದ್ರು. ಸೊ ಆ ಒಂದು ಸಭೆ ನೆನಪಿಗೆ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಮೇಡಮ್, ಈಗ ಬೆಂಗಳೂರಲ್ಲಿ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದು ಕಲ್ಲು ತೂರಾಟ ಆಗಿದೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾಳೆ ನಾಡಿನ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಬ್ಯುಸಿ ಆಗಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.